ಹಾಯ್ ಎಲ್ರಿಗೂ ನಮಸ್ತೆ. ಈಗ ತಾನೇ ಪೀಟರ್ ಅನ್ನೋ ಸಿನಿಮಾನ ನೋಡ್ಕೊಂಬಂದ್ವಿ. ಒಂದು ಅದ್ಭುತವಾದ ಸಿನಿಮಾ. ನನಗಂತೂ ಆ ಲೊಕೇಶನ್ ಆಗಲಿ ಅಥವಾ ಮಾಡಿರೋ ತುಂಬ ಕನೆಕ್ಟ್ ಆಯಿತು. ಯಾಕಂದರೆ ನಾನು ಒಂಥರ ಹಳ್ಳಿನಲ್ಲಿ ಹುಟ್ಟಿ ಬೆಳೆದ್ರು. ನಮ್ಮ ಆ ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಯಾವ ಲೊಕೇಶನ್ನ ಎಲ್ಲಿ ಯಾವ ಸೀನ್ಗೆ ಹೇಗೆ ಬೇಕು ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಲೈಟಿಂಗ್ ಇದಾಗಿರ್ಬೋದು, ಆಮೇಲೆ ಎಲ್ಲ ಪ್ರತಿಯೊಂದು ಪಾತ್ರಕ್ಕೂ ಆದಷ್ಟು ಹೊಸಬರನ್ನು, ಹೊಸ ಮುಖಗಳನ್ನು, ಅದಕ್ಕೆ ಒಪ್ಪುವಂಥ ಮುಖಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಯಾವುದು ನಮಗೆ ಆ ಪಾತ್ರ ಬೇರೆ ಯಾರೋ ಮಾಡಬೇಕಿತ್ತು ಅಂತ ಆ ಪಾತ್ರ ಅವರೇ ನಿಜವಾದ ಪಾತ್ರ ಅಂತ ಅನಿಸುವಷ್ಟು ನ್ಯಾಚುರಲ್ ಆಗಿ ಅಷ್ಟು ಆ ಪಾತ್ರಗಳಿಗೆ ಒತ್ತು ಕೊಟ್ಟು ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲ ಬಂದು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ. ಆಲ್ ದಿ ಬೆಸ್ಟ್. ಪರ್ಸ್ನಲ್ ಒಪಿನಿಯನ್ ಅಂತ ಹೇಳಿದ್ರೆ, ಪೀಟರ್ ಆ್ಯಸ್ ಅ ಫಿಲ್ಮ್, ಆ್ಯಸ್ ಅ ಟೀಮ್ ಎರಡರಲ್ಲೂ ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ರಾಜೇಶ್ ಜೊತೆ ನಾನೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾಡ್ತಿರೋದ್ರಿಂದ ತುಂಬ ಪ್ರತಿದಿನ ಅವ್ರನ್ನ ನೋಡ್ತಾ ಇದ್ದೀನಿ. ಫಿಲ್ಮಲ್ಲಿ ಇನ್ವಾಲ್ವ್ ಆಗೋದ್ರ ಜೊತೆ ಪೋಸ್ಟ್ ಪ್ರೊಡಕ್ಷನಲ್ಲೂ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ. ಆ್ಯಸ್ ಅ ಟೀಮ್, ಮೇ ಬಿ ಡಿರೆಕ್ಟರ್ ಆರ್ DOP, ಪ್ರತಿಯೊಂದು ಇದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ. DOP ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಡೈರೆಕ್ಷನ್ ಆಗಲಿ, ಪ್ರತಿಯೊಬ್ಬ ಆ್ಯಕ್ಟರ್ಸ್ ಹೇಳಲೇಬೇಕು. ಮೋಸ್ಟ್ಲಿ ಇದು ಕಾಮನ್ ಫ್ಯಾಕ್ಟರ್ ಅನಿಸುತ್ತೆ ಎಲ್ಲರೂ ಮಾತಾಡಿರೋದ್ರಲ್ಲಿ. ಪ್ರತಿಯೊಬ್ಬರು ಅವ್ರ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದಾರೆ. ಅದ್ರ ಹಿಂದೆ ಪರಿಶ್ರಮ ಕಾಣಿಸ್ತಿದೆ. ಅವ್ರನ್ನ ಆ ಥರ ಅವ್ರ ಟ್ಯಾಲೆಂಟ್ನ ಆಚೆ ತಂದಿರೋದು ತುಂಬ ಶ್ಲಾಘನೀಯ ಅಂತ ಅನಿಸುತ್ತೆ.